We have some breaking inputs coming in. Karnataka government has defended police action. The Karnataka Deputy Chief Minister and the State Home Minister have now responded to the charges that are being levelled by C.T. Ravi. They claim that the government has no involvement in the case. The Deputy CM went on to say that the police actually treated him fairly nicely, considering the fact that C.T. Ravi is a culprit. ಅದೆಲ್ಲ ನನಗೆ ಗೊತ್ತಿಲ್ಲ ಪೊಲೀಸ್ ಅವರು ಏನು ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾನು ಅದು ಯಾವುದೋ ಕ್ಲಿಪ್ಪಿಂಗ್ಸ್ ಯಾವುದೋ ಟಿವಿಲಿ ನೀವು ಯಾರೋ ತೋರಿಸ್ತಾ ಇದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ ಒಬ್ಬ ಆರೋಪಿನ ಉಗ್ರ ಕಾರ್ಯವಿಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡ್ದ ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ನಡತೆನೂ ಸರಿ ಇಲ್ಲ ಈ ಕಾರಣ ಹೆಂಗ್ ಅವರು ಅಲ್ಲಿ ಬಿಟ್ಟರು ಪೊಲೀಸ್ ಅವರು ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ಅಲ್ಲ ನನಗೆ ಸುತ್ತಾಡಿಸಿರೋದು ಗೊತ್ತಿಲ್ಲ ಅರೆಸ್ಟ್ ಮಾಡಿರೋದು ನಮಗೆಲ್ಲ ಗೊತ್ತಾದಂಗೆ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಸ್ಟೇಷನಲ್ಲಿ ಕರ್ಕೊಂಡೋದಾಗ ಅವರೆಲ್ಲ ಬಿಜೆಪಿ ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ ಅದು ಆದ್ಮೇಲೆ ಗೊತ್ತಿಲ್ಲ ಬೇನ್ ಬೆಳವಣಿಗೆ ಆಗಿದೆ ಅಂತೇಳಿ ಪೊಲೀಸಿಗೆ ನೋಡಿ ಅವರೇನು ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ ಸರ್ಕಾರ ಕೇಳೇ ಮಾಡೋದಿಲ್ಲ ಅವರಿಗೆ ಆದಂಥ ಪದ್ಧತಿಗಳಿದ್ದಾವೆ ಪ್ರೊಸೀಜರ್ಸ್ ಇದೆ ಅವ್ರು ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ನಾವ್ಯಾರು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಸೂಚನೆ ಕೊಡೋದಿಲ್ಲ